friends. Hi friends. Welcome back to my channel. Welcome back to channel. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಬಂದವರು ಹೇರ್ ಆಯಿಲ್ ಹೆಂಗ್ ಮಾಡೋದಂತ. ಹೇರ್ ಆಯಿಲ್ಗೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಕರ್ಬೇವಿನ ಸೊಪ್ಪು, ಮೆಂತ್ಯ, ಬೆಟ್ಟದ ನೆಲ್ಲಿಕಾಯಿ, ರೋಸ್ಮೇರಿ ಮತ್ತು ದಾಸವಾಳದ ಎಲೆ, ಕೊಕೊನೆಟ್ ಪ್ಯಾರಾಶೂಟ್ ಆಯಿಲ್ ಇಷ್ಟು ಯೂಸ್ ಮಾಡ್ತಿದ್ದೀನಿ. ನನ್ನ ಮಗ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬಿಡ್ದಿರ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ ನೋಡಿ. ಎಣ್ಣೆ ತಲೆಗೆ ಎಣ್ಣೆ ಮಾಡ್ತಾ ಇದ್ದೀವಿ. ಏನೇನಿದು? ಸೊಪ್ಪಂಗಡಿ, ಕರ್ಬೇವಿನ ಸೊಪ್ಪು, ಮೆಂತ್ಯ, ಐಬಿಸ್ಕಸ್, ರೋಸ್ಮೇರಿ, ಗ್ರಾಸ್ಬೆರಿ, ಆಮೇಲೆ ಅದು ಎಣ್ಣೆ. ಹೌದಾ? ಉಪ್ಪು ಚಕ್ಕೆ ಅದು ಉಪ್ಪು ಹಾಕೋಣ. ಅದು ಹಂಗೆ ಬಿಟ್ಟು ಕಾಲು ಪುಡಿ ಹಾಕೋಣ. ನನ್ನ ಕೂದಲು ಇರ್ಬೇಕಾ ಹೋಗ್ಬೇಕಾ? ಹೋಗ್ಬೇಕಾ? ಕೂದಲು ಉದ್ದ ಬರಬೇಕಲ್ವಾ, ಚೆನ್ನಾಗಿರ್ಬೇಕಲ್ಲ ಕೂದಲು, ಅದಕ್ಕೆ ಇದನ್ನ ಹಾಕ್ತಾ ಇರೋದು ನಾನು. ನೀನು ಉಪ್ಪು ಖಾರದ ಪುಡಿ ಹಾಕಿದ್ರೆ ಹೊಲ್ಟೋಗುತ್ತೆ, ಖಾರ ಆಗುತ್ತೆ ಕಣ್ಣು. ಈಗ ತಲೆಗೆ ಕೇಳಿಲಿ ಅಲ್ಲ, ಇವಾಗ ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದ್ಸಲಿ. ಕರ್ಬೇವಿನ ಸೊಪ್ಪು, ಮೆಂತ್ಯ, ಹೈಬಿಸ್ಕಸ್, ರೋಸ್ಮೇರಿ, ಆಮ್ಲ ಎಲ್ಲಾನು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕಿ ಬೇಯಿಸ್ಬೇಕು. ಓಕೆ? ನಾನು ಮಾಡ್ತೀನಿ ಅಂದರೆ ನಂಗೆ ಮಾಡೋಕ್ಕೆ ಬಿಡ್ತೀರಾ, ನಾನೇ ಮಾಡಬೇಕು ಅಂತ ಇಸ್ಕೊಂಡು ಅವನೇ ಎಲ್ಲ ಮಾಡ್ತಿದ್ದ. ಈ ಆಯಿಲಿಂದ ಏನು ಯೂಸ್ಫುಲ್ ಅಂದರೆ ಹೇರ್ ಗ್ರೋತ್ ಬೇಗ ಆಗುತ್ತೆ, ಲಾಂಗ್ ಹೇರ್ಸ್ ಬರುತ್ತೆ, ಥಿಕ್ ಹೇರ್ ಬರುತ್ತೆ, ಆಮೇಲೆ ಸಿಲ್ಕನ್ ಶೈನಿ ಇರುತ್ತೆ, ಡ್ಯಾಂಡ್ರಫ್ ಆಗೋದಿಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದೆಲ್ಲ ರೀಸನ್ನಿಂದ ನಾವು ಮನೇಲೇ ಪ್ರಿಪೇರ್ ಮಾಡಿಕೊಂಡು ಈ ಹೇರ್ ಆಯಿಲ್ನ ಯೂಸ್ ಮಾಡ್ತೀವಿ. ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಖಂಡಿತ ತಿಳಿಸಿ. ನನಗಂತೂ ಯೂಸ್ಫುಲ್ ಆಗಿದೆ. ಸೊ ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ಗೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಆದಮೇಲೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ನಾನು ಕೇಳ್ತೀನಿ ಒಂದೊಂದೇ ಕೇಳ್ತೀನಿ, ಅವಾಗ ಕೊಡಬೇಕು. ಇರು ಹಾಕೋಣ, ಇದು ಹಾಕೋಣ ಫಸ್ಟ್. ಇದೇನು ಆಮ್ಲ ಮತ್ತು ರೋಸ್ಮೇರಿ ಹಾಕ್ತಾ ಇದ್ದೀವಿ ಈಗ. ಓಕೆ, ಇನ್ನೊಂದು ಕೊಡು. ಅದು ಹೈಬಿಸ್ಕಸ್ಸು ಮತ್ತು ಮೆಂತ್ಯ ಇಷ್ಟು ಹಾಕಿದ್ವಾ? ನೀವೇ ಎಲ್ಲ ಹಾಕಬೇಕು ಚಿನ್ನು. ಹಾಕಿ ಬೇಯಕ್ಕೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಓಕೆನಾ? ಎಷ್ಟಲ್ಲಿ ಹೇಳ್ತೀಯ? ಎಷ್ಟಲ್ಲಿ ಹೇಳ್ತೀಯ ಹಾಯ್ ಫ್ರೆಂಡ್ಸ್ ಅಂತ? ಹೇಳ್ಬಾ, ಅಷ್ಟೊಂದ್ಸಲ ಹೇಳ್ತಾರ? ಅದು ಎಣ್ಣೆ, ಸೊಪ್ಪು, ಕರಿ ಸೊಪ್ಪು, ಪೀಂಚು. ಹೌದಾ? ಇದು ಎಣ್ಣೆ ಇದು ಎಣ್ಣೆ ಹಾಕತ್ತೇನೆ. ಇದೆಲ್ಲ ಈಗ ಬೇಯ್ಲಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಆಫ್ ಮಾಡೋಣ. ಓಕೆ, ಬೇಗ ಬಿಟ್ಬಿಡೋಣ. ಉಪ್ಪಿಟ್ಟಲ್ಲ, ಎಣ್ಣೆ ತಲೆಗೆ ಎಣ್ಣೆ ಹಚ್ಕೋತೀವಲ್ಲ ಅದು. ಅದು ಸೊಪ್ಪು, ಕರಿ, ಚೆನ್ನಾಗಿ ಬೇಯ್ಲಿ ಇದು. ಆಮೇಲೆ ಓಕೆ ಓಕೆ. ಇದು ಕರಿ ಸೊಪ್ಪು, ಅಟ್ಟೆ ಕಾಯಿ ಚೆಲ್ಲಿ. ಇದು ಅಮ್ಮ ಬಂದೆ, ಅದು ಚೆನ್ನಾಗಿ ಬರ್ತಿತ್ತೆ. ಅವಳು ಮಲಗಿದ್ರೆ ಎದ್ದಾಳು ನೋಡು.
ಅದು ಅನ್ನ ತನ್ನ ಬರ್ತೈತೆ ಅದು 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 ಹೌದು ಓದು ಓದು. ಬಾ 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 ಯಾಕೆ ಪಾಪು ಸೊಳ್ಳೆ ಐತೆ ನೋಡು. ಸೊಳ್ಳೆ 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 ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಆ ಸೊಪ್ಪಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ ಇರೋದೆಲ್ಲನೂ ಎಣ್ಣೆಗೆ ಇಳ್ಕೊಂಡಿದೆ ಚೆನ್ನಾಗಿ. ಓವರ್ನೈಟ್ ಹೀಗೆ ಎತ್ತಿಕ್ಕೆ ಬಿಡ್ತೀನಿ. ತಿರುಗಿ ಮಾರ್ನಿಂಗ್ ಎದ್ದು ಆ ಎಣ್ಣೆನ ಸೋದಿಸ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಆರಾಮ್ಸೆ. ನೆನ್ನೆ ಇದು ಎಣ್ಣೆ ಎಲ್ಲ ಫುಲ್ ಬೇಯಿಸಿದ್ದು ನೋಡಿದ್ರಲ್ಲ ವ್ಲಾಗು. ಓವರ್ನೈಟ್ ಹಾಗೆ ಇಟ್ಬಿಟ್ಟಿದ್ದೆ ನಾನು. ಈಗ ಇದನ್ನು ಸ್ಟ್ರೈನ್ ಮಾಡಿ ಬಗ್ಗಿಸ್ಕೊಂಡು ಎಲ್ಲ ಸೋದಿಸ್ಕೊಂಡು ತಿರ್ಗಾ ಇದೇ ಡಬ್ಬಕ್ಕೆ ಹಾಕಿಟ್ಬಿಡ್ತೀನಿ ನಾನು. ನೋಡಿ ಕಲರ್ ಹೆಂಗೆ ಬಂದಿದೆ, ಫುಲ್ ಗ್ರೀನ್ ಬಂದಿದೆ. ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಎಲ್ಲ ಇದು ಮಾಡ್ಕೊಂಡ್ಮೇಲೆ ನೋಡಿ ಹಿಂಗೆ ಕಲರ್ ತೋರಿಸ್ತೀನಿ. ಒಂದು ಸೆಕೆಂಡ್. ಆ್ಯಕ್ಚುಲಿ ಇದು ಮಾಡಿ 1 year ಆಗಿತ್ತು. ಲಾಸ್ಟ್ ಟೈಮ್ ಮಾಡಿ ಖಾಲಿ ಆಯಿತು ಅಂತ ತಿರ್ಗಿ ಈಗ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ಮಾಡಿದ್ದೆ ನಾನು. ಹೇರ್ ಗ್ರೋತ್ ಆಗುತ್ತೆ, ಬಟ್ ನಂದು ಲಾಂಗ್ ಹೇರ್ಸ್ ಇತ್ತು. ಈಗ ಡೆಲಿವರಿ ಟೈಮಲ್ಲಿ ಕಟ್ ಮಾಡಿಸಿ ಶಾರ್ಟ್ ಹೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಂದು ಮುಂಚೆ ಲಾಂಗ್ ಇತ್ತು ಹೇರ್. ಇದನ್ನು ಆಗಬೇಕಿದೆ, ಇದು ಸೊಪ್ಪಲ್ಲಿರೋದೆಲ್ಲ ಬರಬೇಕಿದೆ. ಇಲ್ಲಿ ನೋಡಿ, ಇದು ಸೊಪ್ಪುದೆಲ್ಲ ಇದನ್ನು ಸೋದಿಸ್ಬೇಕಿದೆ. ಇದು ಎಣ್ಣೆ ನೋಡಿ, ಎಣ್ಣೆ ಕಲರ್ ಹೇಗೆ ಬಂದಿದೆ ಅಂತ. ಸ್ಮೆಲ್ಲು ಚೆನ್ನಾಗೇ ಇದೆ ನೋಡಿ, ಆಯಿಲ್. ಇವಾಗ ಇದನ್ನು ಬಾಟ್ಲಿಗೆ ಹಾಕಿ ಇಟ್ಟುಬಿಟ್ರೆ ಆಗೋಯ್ತು. ಇನ್ನೇನಿಲ್ಲ, ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಸ್ಟೇ ಟ್ಯೂನ್. ನೋಡಿ, ಆಯಿಲ್ ರೆಡಿ ಇದೆ. ಆಯಿಲ್ ಯಾವಾಗಾದರೂ ಅಪ್ಲೈ ಮಾಡಬೇಕಾದಾಗ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಏನು ಅಂತ. ಥ್ಯಾಂಕ್ ಯು.